ಹಾಯ್ ಎವ್ರಿವನ್, ವೆಲ್ಕಮ್ ಟು ಸವಿತಾ ನಿಸು ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಸವಿತಾ. ಬನ್ನಿ, ನಾನು ಇವತ್ತಿನ ದಿವಸ ಒಂದು ಹಾಗಲಕಾಯಿ ರೆಸಿಪಿಗಳನ್ನ ಮಾಡೋಣ ಅಂತೇಳಿ ಒಂದೆರಡು ಥರ ತೋರಿಸ್ತಾ ಇದ್ದೀನಿ. ಚಿಪ್ಸ್ ಥರನೂ ಮಾಡ್ಕೋಬೋದು, ಬೋಂಡ ಥರನೂ ಮಾಡ್ಕೋಬೋದು. ಆ ಥರ ಒಂದು ಡಯಾಬಿಟಿಕ್ ಪೇಷಂಟ್ಸ್ಗಳಿಗೆ ಒಳ್ಳೆ ಸ್ನ್ಯಾಕ್ಸ್ ಎಲ್ಲ ಬೇಕಿರುತ್ತೆ. ಸಂಜೆ ಟೈಮು ಎಣ್ಣೆನೂ ಕಮ್ಮಿ ಹಿಡಿಬೇಕು, ರುಚಿಯಾಗಿರಬೇಕು, ಹಾಗೆ ಮನೆಯಲ್ಲೇ ಮಾಡಿರೋದಾಗಿರಬೇಕು. ಆ ಥರ ಒಂದು ರೆಸಿಪಿನ ಮಾಡ್ತಾ ಇದ್ದೀನಿ. ಬನ್ನಿ, ನಾನು ಹಾಗಲಕಾಯಿ ರೆಸಿಪಿ ಅಂದರೆ ಸ್ನ್ಯಾಕ್ಸ್ ರೆಸಿಪಿ ಯಾವ ಥರ ಮಾಡ್ತಾ ಇದ್ದೀನಿ ಅಂತೇಳಿ ನೋಡೋಣ. ಬನ್ನಿ, ನೀವು ಇವಾಗ ನೋಡ್ತಾ ಇರ್ಬೋದು, ನಾನಿಲ್ಲಿ 1 kg ಹಾಗಲಕಾಯನ್ನು ಹೆಚ್ಕೊಂಡಿದ್ದೀನಿ. ಚಟ್ನಿ ಪುಡಿ ಮಾಡ್ತಾ ಇದ್ದೀನಿ, ಮತ್ತು ಪಲ್ಯ ಕೂಡ ಮಾಡ್ತಾ ಇದ್ದೀನಿ. ಜೊತೆಗೆ ಎಲ್ಲರಿಗೂ ಇಷ್ಟ ಆಗೋ ಥರ ಬಜ್ಜಿ ಅಥವಾ ಚಿಪ್ಸ್ ಅದನ್ನು ಕೂಡ ಇಲ್ಲಿ ತಯಾರು ಮಾಡ್ತಾ ಇದ್ದೀನಿ. ಇವಾಗ ಸೀಸನ್ ಅಲ್ವಾ, ತರಕಾರಿಗಳು ತುಂಬ ಸಸ್ತವಾಗಿ ಸಿಗುತ್ತೆ. ಆ ಟೈಮಲ್ಲಿ ನಾವು ಬೇಕಾಗಿರೋ ಅಂಥ ತರಕಾರಿಗಳನ್ನ ಹೆಚ್ಚಾಗಿ ಉಪಯೋಗಿಸಿದ್ರೆ ತುಂಬ ಒಳ್ಳೆಯದು ಅಂತ ಹೇಳಕ್ಕೆ ಕೂಡ ಇಷ್ಟಪಡ್ತೀನಿ. ಬನ್ನಿ, ನಾನು ಹಾಗೇ ಇಲ್ಲಿ ಒಂದು ಅರ್ಧ kg ಹಾಗಲಕಾಯನ್ನು ನೋಡಿ ಈ ಥರ ಎಲ್ಲ ಉಪ್ಪು ಎಲ್ಲ ಹಾಕಿ ನೀರಲ್ಲಿ ತೊಳೆದ್ಬಿಟ್ಟು ಒಂದು ಸರ್ತಿ ಈ ಥರ ಚಿಕ್ಕದಾಗಿ ಸ್ಲೈಸನ್ನು ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಅದಕ್ಕೆ ಸ್ವಲ್ಪ ಉಪ್ಪನ್ನು ಕೂಡ ಸೇರಿಸ್ತಾ ಇದ್ದೀನಿ. ಅದೆಲ್ಲ ನೀರೆಲ್ಲ ಬಸ್ತು ನಂತರ ನಾನು ಉಪ್ಪನ್ನೆಲ್ಲ ಒಂದು ಸರ್ತಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಎಲ್ಲ ಹೊಂದ್ಕೊಳ್ಳೋ ಥರ ಚೆನ್ನಾಗಿ ಟೇಸ್ಟಿಯಾಗಿ ಬರುತ್ತೆ, ಚಿಪ್ಸ್ ಆಗಲಿ ಬೋಂಡ ಆಗಲಿ ಅಂತ ಅನ್ನೋದಷ್ಟೇ ಅದರ ಉದ್ದೇಶ. ಎಲ್ಲನೂ ನೀಟಾಗಿ ಅದಕ್ಕೆ ಕವರ್ ಮಾಡಿಕೊಂಡು ಅದೆಲ್ಲ ಮಾಡಿ ಒಂದು ಪಾತ್ರೆಗೆ ತಗೊತಾ ಇದ್ದೀನಿ. ಅದನ್ನು ಉಪ್ಪೆಲ್ಲ ಹತ್ಕೊಂಡ್ರೆ ಚೆನ್ನಾಗಿರುತ್ತೆ ಅನ್ನೋದಷ್ಟೇ. ಇವಾಗ ಇದೆಲ್ಲ ಆದ ನಂತರ ನಾನು ಅದಕ್ಕೆ ನೋಡಿ ನಾನು ಯಾವ ಥರ ಕ್ಲೀನ್ ಮಾಡ್ಕೊಂಡಿದ್ದೀನಿ ಅಂತ ಹೇಳಿದರೆ, ಅದರಲ್ಲಿರೋ ಅಂಥ ಗಟ್ಟಿ ಬೀಜಗಳು ಅಥವಾ ಇದೆಲ್ಲ ಇರುತ್ತೆ, ಅದರೊಳಗಿಂದು ತಿರುಳೆಲ್ಲ ತೆಗೆದ್ಬಿಟ್ಟು ನಾವು ಹಾಗಲಕಾಯನ್ನು ಹೆಚ್ಕೊಂಡ್ರೆ ಚೆನ್ನಾಗಿ ಬರುತ್ತೆ ಅಂತ ಹೇಳಿ ನಾನು ಈ ರೀತಿ ಮಾಡ್ಕೊಂಡಿದ್ದೀನಿ. ಇದನ್ನೆಲ್ಲ ತೆಗೆದ್ಬಿಟ್ಟು ನಾನು ಒಂದು ಕಾಟನ್ ಬಟ್ಟೆನ ತಗೊತೀನಿ. ಕಾಟನ್ ಬಟ್ಟೆ ಮೇಲೆ ಈ ಥರ ಎಲ್ಲ ಸಿಂಗಲ್ಲಾಗಿ ಸ್ವಲ್ಪ ಬಿಡಿ ಬಿಡಿಯಾಗಿ ತುಂಬ ನೀರಿನಂಶ ಇರುತ್ತೆ. ಹಸಿ ತರಕಾರಿ ಅಲ್ವಾ, ಅದು ಮೊದಲೇ ತುಂಬ ನೀರಿನಂಶ ಇರೋ ಅಂಥ ತರಕಾರಿ ಆಗಿರೋದ್ರಿಂದ ಈ ಥರ ನಾನು ಒಂದೊಂದನ್ನಾಗಿ ಬಿಡಿಯಾಗಿ ನೀಟಾಗಿ ಹಾರೋದಕ್ಕೆ ಇಡ್ತಾಯಿದ್ದೀನಿ. ಬಿಸಿಲು ಕಮ್ಮಿನೇ ಈ ದಿನಗಳಲ್ಲಿ, ಆದ್ರೂ ಒಂದು ಕಾಟನ್ ಬಟ್ಟೆ ಮೇಲೆ ಸ್ವಲ್ಪ ಹಾಕಿದರೆ ನೀರನ್ನು ಬಟ್ಟೆ ಹೀರ್ಕೊಳ್ಳುತ್ತೆ ಅನ್ನೋದೊಂದು ಉದ್ದೇಶ. ಬಿಸಿಲಿದ್ರೆ ಅಂತೂ ತುಂಬ ಚೆನ್ನಾಗಾಗುತ್ತೆ. ನಾವು ಟೆರೆಸ್ ಮೇಲೆ ಅಥವಾ ಮುಂದೆ ಬಿಸಿಲು ಬೀಳೋ ಅಂಥ ಜಾಗಕ್ಕೆ ಇಟ್ಕೊಂಡ್ರೆ ಬೇಗನೆ ಬತ್ತಿ ಬಿಡುತ್ತೆ ನೀರಿನಂಶ, ಇನ್ನೂ ತುಂಬಾ ಚೆನ್ನಾಗಿ ಬರುತ್ತೆ. ಅದು ಚಳಿಗಾಲದಲ್ಲಿ ಮಳೆಗಾಲದಲ್ಲಿ ಆದರೆ ಈ ಥರ ಒಂದು ಕಾಟನ್ ಬಟ್ಟೆನ ನಾವು ಮನೆ ಒಳಗೇ ಊಟದ ಟೇಬಲ್ ಮೇಲೆ ಹರಡ್ಕೊಂಡು ನಾವು ಈ ಥರ ಅದನ್ನು ಆರಿಸ್ಕೋಬೇಕಾಗುತ್ತೆ. ನೆಕ್ಸ್ಟು ಇನ್ನೂ ಒಂದು ಸ್ವಲ್ಪ ಹೊತ್ತು ಬಿಟ್ಟ ನಂತರ ಇನ್ನೊಂದು ಮಖಕ್ಕೆ ನಾವು ಮಗ್ಚಿ ಕೂಡ ಅದನ್ನು ಆರಿಸ್ಕೋಬೇಕಾಗುತ್ತೆ. ಆವಾಗ ನಮಗೆ ನೀರಿನ ಅಂಶ ಅನ್ನೋದು ಒಂದು 0.5% ಕಮ್ಮಿ ಆಗ್ತಾ ಬರುತ್ತೆ. ನೋಡಿ, ನಾನಿಲ್ಲಿ ಹೊಂದಿಸಿದ್ದೀನಲ್ಲ, ಆ ರೀತಿಯಾಗಿ ಹೊಂದಿಸ್ಕೋಬೇಕಾಗತ್ತೆ. ಎಣ್ಣೆನೂ ಜಾಸ್ತಿ ಹಿಡಿಯೋದಿಲ್ಲ, ಹಾಗೆಯೇ ಕರಿಯೋದಕ್ಕೂ ಸುಲಭವಾಗಿ ಬರುತ್ತೆ ಅಂತ ಹೇಳ್ಬಿಟ್ಟು ನಾನು ನೋಡಿ ಮತ್ತೆ ಇದನ್ನು ರಿಪೀಟ್ ಮಾಡಿರೋ ಅಂಥ ವಿಡಿಯೋ ಇದು. ಇನ್ನೊಂದು ಮಕ್ಕನ ಸಹ ಹಾಗೆ ಮಗ್ಚಿ ಇಡ್ತಾ ಇದ್ದೀನಿ. ಈ ಪಕ್ಕದ ಒಂದು ಸೈಡಲ್ಲಿ ನೀರಿನ ಕೂಡ ಹೋಗಲಿ ಅಂತೇಳಿ ಈ ಥರ ಮಾಡ್ತಾ ಇದ್ದೀನಿ ನಾನು. ಸ್ವಲ್ಪ ಹೊತ್ತಷ್ಟೇ ವಿಡಿಯೋ ನೋಡೋದಕ್ಕೆ ಎಷ್ಟೊತ್ತಪ್ಪ ಇದು ತುಂಬ ಲೇಟ್ ಪ್ರೊಸೆಸ್ ಅಂದ್ಕೊತೀರಾ. ಇಲ್ಲ, ಈ ತರಕಾರಿಗಳು ಹೆಚ್ಚವಾಗಿ ಈ ಥರ ಒಂದು ಮಾಡಿಟ್ರೆ ನಾವು ಸಂಜೆ ಅಷ್ಟೊತ್ತಿಗೆ ಅದು ಎಲ್ಲ ನೀರೆಲ್ಲ ಬತ್ತಿರುತ್ತಲ್ಲ, ನಮಗೆ ಮಾಡ್ಕೊಳ್ಳೋಕ್ಕೆ ಈಸಿ ಕೂಡ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ಈ ಥರ ಇಡ್ತಾಯಿದ್ದೀನಿ. ನಾನು ಸಂಜೆ ಸ್ನ್ಯಾಕ್ಸಿಗೋಸ್ಕರ ಇದನ್ನು ರೆಡಿ ಮಾಡಿದ್ದು ಕೂಡ. ಈ ಥರ ಈ ಪ್ರೊಸೆಸ್ಸಿಂಗ್ ಎಲ್ಲ ಆದ ನಂತರ ನಾವು ಏನು ಮಾಡಬೇಕಾಗುತ್ತೆ ಅಂತ ಹೇಳಿದರೆ, ಸಂಜೆ ಅಷ್ಟೊತ್ತಿಗೆ ಅಥವಾ ಮಧ್ಯಾಹ್ನ ಟೈಮಲ್ಲಿ ನಾವು ಇದಕ್ಕೆ ಮತ್ತೆ ಎಲ್ಲನೂ ಒಂದು ಪಾತ್ರೆಗೆ ತಕ್ಕೊಂಡು ಅದಕ್ಕೆ ಏನೇನೆಲ್ಲ ಇಂಗ್ರೀಡಿಯೆಂಟ್ಸನ್ನು ಹಾಕ್ತಾಯಿದ್ದೀನಿ ಅಂತ ಸೇರಿಸ್ತಾ ಇದ್ದೀನಿ ಅಂತಲೂ ಕೂಡ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ. ಬನ್ನಿ, ಇವಾಗ ಒಂದು ಪಾತ್ರೆಗೆ ಇದನ್ನಷ್ಟೂ ಒಂದು ಪಾತ್ರೆಗೆ ತಕ್ಕೊಳ್ಳೋಣ. ಸ್ವಲ್ಪ ಇದು ಎಲ್ಲ ನೀರಿನ ಅಂಶ ಎಲ್ಲ ಹೋಗಿರುತ್ತಲ್ವ, ನಮಗೆ ಆವಾಗ ನೀರಿನ ಅಂಶ ಅನ್ನೋದು ನಮಗೆ ಸಿಗೋದಿಲ್ಲ. ಹಾಗಾಗಿ ಬನ್ನಿ, ಇವಾಗ ಇದಕ್ಕೆ ಏನು ಹಾಕ್ಕೊಂಡಿದ್ವಿ ಆಲ್ರೆಡಿ ಉಪ್ಪು, ಇನ್ನೊಂದು
ಬೇಕಷ್ಟು ಉಪ್ಪನ್ನು ಸೇರಿಸೋಣ. ಹಾಗೆಯೇ ಜೊತೆಗೆ ನಾವು ಮನೆಯಲ್ಲೇ ಮಾಡಿರ್ತಕ್ಕಂಥ ಒಂದು ಚಾಟ್ ಮಸಾಲ ಪೌಡರನ್ನು ಕೂಡ ಸೇರಿಸ್ಕೊಳ್ತೀವಿ ಚಮಚದಷ್ಟು. ಹಾಗೆ ಹಸಿ ಇದೆಯಲ್ಲ, ಅದರಲ್ಲಿ ರೋಗೋದಕ್ಕೆ ಅಂತ ಹೇಳ್ಬಿಟ್ಟು ನಾನು 1 ಸ್ಪೂನಷ್ಟು ಹಾಕ್ತಾ ಇದ್ದೀನಿ. ಹಾಗೆಯೇ 1 ಟೇಬಲ್ ಸ್ಪೂನು ಅಚ್ಚ ಖಾರದ ಪುಡಿಯನ್ನು ಕೂಡ ಸೇರಿಸ್ತಾ ಇದ್ದೀನಿ. ನಾನಿಲ್ಲಿ ಯಾವುದೇ ರೀತಿಯ ನೀರನ್ನು ಚಿಮುಕಿಸಿರುವುದೆಲ್ಲ ಮಾಡ್ತಾ ಇಲ್ಲ. ಜೊತೆಗೆ ಘಮಕ್ಕೋಸ್ಕರ 1 ಕಾಲು ಟೇಬಲ್ ಸ್ಪೂನ್ ಜೀರಿಗೆ, 1 ಕಾಲು ಟೇಬಲ್ ಸ್ಪೂನ್ ಅಜ್ವಾನ ಜೊತೆ ತಗೊಂಡು ಕೈಯಲ್ಲಿ ಸ್ವಲ್ಪ ಸ್ಮ್ಯಾಶನ್ ಮಾಡಿ ಹಾಕ್ತಾ ಇದ್ದೀನಿ. ಘಮಕ್ಕೋಸ್ಕರ ರುಚಿಯಾಗಿರುತ್ತೆ ಅನ್ನೋ ಉದ್ದೇಶ ಅಷ್ಟೇ. ನೋಡಿ, ಈ ಥರ ಹಸಿ ಅಂಶ ಇರುತ್ತೆ ತರಕಾರಿ ಅದು ಎಲ್ಲ ಹೋಗಿ ಅಕ್ಕಿ ಜೊತೆಗೆ ಎಲ್ಲ ಈ ಥರ ಒಂದ್ಸಾರಿ ಮಿಕ್ಸ್ ಮಾಡಿ 5 ಮಿನಿಟ್ ಬಿಡ್ತಾ ಇದ್ದೀನಿ. ಈ ಥರ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ನಿಧಾನವಾಗಿ ನೀಟಾಗಿ ಮೇಲೆ ಕೆಳಗೆ ಮಾಡ್ಕೋಬೇಕು. ಕಟ್ಟಾಗಿಬಿಡ್ತವೆ. ಇವಾಗ ಎಣ್ಣೆನೂ ಕೂಡ ನಾನು ಕಾಯೋದಕ್ಕೆ ಇಟ್ಕೊಂಡಿದ್ದೀನಿ. ಒಂದು ಅಗಲ ತಳದ ಒಂದು ಬಾಣಲೆಗೆ ಸ್ವಲ್ಪನೇ ಎಣ್ಣೆ ಹಾಕಿದ್ದೀನಿ. ಜಾಸ್ತಿ ಎಣ್ಣೆ ಅವಶ್ಯಕತೆ ಇಲ್ಲ. ಹಾಕಬೇಕು. ಮತ್ತು ಆ ಎಣ್ಣೆ ಬೆಳಗ್ಗೆ ತಿಂಡಿ ಅಂತಾದರೂ ಯೂಸ್ ಮಾಡ್ಕೊಂಡಿರ್ಬೋದು. ಸ್ಟಾರ್ಟ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ಬನ್ನಿ, ಇವಾಗ 5 ಮಿನಿಟ್ಸ್ ಆಯಿತು. ಹಾಗೆಯೇ ಒಂದೊಂದು ಹಾಗೆಯೇ ಬಿಡಿಯಾಗಿ ಬಿಡೋಣ. ನಾನು ಇದನ್ನು ಸ್ವಲ್ಪ ಚಿಪ್ಸ್ ಥರ ಮಾಡ್ತಾಯಿದ್ದೀನಿ. ಏನಂದರೂ ನೀವು ಹಾಗಲಕಾಯಿ ಚಿಪ್ಸನ್ನು ನಾವು ಮಾಡಿ ಸ್ಟೋರೇಜ್ ಮಾಡಿ ಇಟ್ಕೊಳ್ತೀವಿ ಅನ್ನೋದು ಅಸಾಧ್ಯ. ಅಷ್ಟು ಕ್ರಿಸ್ಪಿಯಾಗಿ ತುಂಬ ದಿನಗಳ ಕಾಲ ಇರೋದಿಲ್ಲ. ಅವತ್ತಿನ ದಿವಸ ತಿನ್ಬೋದು ಅಷ್ಟೇ. ಮಾರನೇ ದಿವಸ ಆಗಲೇ ಮೆತ್ತಗಾಗ್ಬಿಡುತ್ತೆ. ನಾವು ಏನೇ ಪ್ರೊಸೆಸನ್ನು ಯೂಸ್ ಮಾಡಿ ಬೇಕಂದರೆ ನಾವು ಡ್ರೈಯರ್ ಒಳಗೆ ಹಾಕ್ಕೊಂಡು ನಾವು ಬೇಕಾದರೆ ಆ ಥರ ಅದನ್ನು ಬಾಡಿಸ್ಕೋಬೋದು. ಅದಾದರೆ ಇರುತ್ತೆ. ಈ ಥರ ಎಣ್ಣೆಯಲ್ಲಿ ತಂದರೆ ಅದು ಕ್ರಿಸ್ಪಿನೆಸ್ ಭಾಳ ದಿವಸಗಟ್ಟಲೆ ಉಳಿಯೋದಿಲ್ಲ. ಆವಾಗ ಜಸ್ಟ್ ನಾವು ಚಿಪ್ಸ್ ಥರ ಮಾಡ್ಕೋಬೋದು. ಹಾಗಲಕಾಯಿ ಚಿಪ್ಸ್ ಥರ ಆ ಒಂದು ಥರ ನಾನು ಕೂಡ ಮಾಡ್ತಾಯಿದ್ದೀನಿ. ಸಣ್ಣ ಉರಿಲಿನೇ ನಾವು ಅದನ್ನು ಬಾಡಿಸ್ಕೋಬೇಕು. ಈ ಥರ ನಾನು ಬಾಡಿಸ್ಕೊಳ್ತಾ ಇದ್ದೀನಿ. ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ನಿಧಾನ ಉರಿಲಿನೇ ಅದನ್ನು ಬಾಡಿಸ್ಕೊಳ್ತಾ ಇದ್ದೀನಿ. ನೋಡಿ, ನಾವಿನ್ನೂ ಬಿಸಿಲಿಗೆ ಹಾಕಿದ್ರಂತೂ ಗ್ರೀನರಿಯಾಗಿರುತ್ತೆ. ಇಲ್ಲ ಅಂದರೆ ಹಸಿ ಇತ್ತು ಅಂದರೆ ಸ್ವಲ್ಪ ಡಾರ್ಕ್ ಆಗುತ್ತೆ. ನಾವೆಲ್ಲಾದರೂ ಬಿಸಿಲಿಗೆ ಒಣಗಾಕಿ ಎಲ್ಲಾದರೂ ನಾವು ಕರ್ಕೊಂಡ್ರೆ ಒಂಥರ ಗ್ರೀನಾಗಿ ಕಾಣ್ತಾ ಇರುತ್ತೆ. ಅಷ್ಟು ಚೆನ್ನಾಗಿ ಬರುತ್ತೆ. ಇದು ರುಚಿ ಮಾತ್ರ ಇರುತ್ತೆ, ಆದರೆ ಬೇಗನೆ ಮೆತ್ತಗಾಗೋಗ್ಬಿಡುತ್ತೆ ಚಿಪ್ಸ್. ಹೀಗಾಗಿ ಅವತ್ತಿನ ದಿನ ತಿನ್ನೋಕ್ಕೋಸ್ಕರ ಮಾಡ್ಕೋಬೇಕು. ಹಾಗೆಯೇ ನಾನು ಜೊತೆಗೆ ಚಿಪ್ಸ್ ಜೊತೆಗೆ ಸ್ವಲ್ಪ ಆಲೂಗಡ್ಡೆ ಚಿಪ್ಸನ್ನು ಕೂಡ ಮಾಡಿಕೊಂಡೆ. ಚಿಪ್ಸ್ ಅನ್ನೋದಕ್ಕಿಂತ ಒಂದು ಸರ್ತಿ ಹಾಕಿ ಚಿಪ್ಸ್ ಇದು ಪ್ರೊಸೆಸಿಂಗ್ ಬೇರೆ ಆಗಿರುತ್ತೆ. ಟ್ರೈ ಮಾಡ್ತಿರ್ತೀನಿ ನಾನು ಆ ಥರ ಆದರೆ ಹೆಂಗಾಗುತ್ತೆ ಅಂತ. ಹಾಗೆಯೇ ನಾನು ಉದ್ದುದ್ದವಾಗಿ ಬಿಸಿಳನ್ನು ಮಾಡಿಕೊಂಡು ಆಲೂಗಡ್ಡೆನ ಫ್ರೆಂಚ್ ಫ್ರೈ ಥರನೂ ಕೂಡ ಮಾಡಿಕೊಟ್ಟೆ ಮಕ್ಕಳಿಗೆ. ಸ್ವಲ್ಪ ನೋಡೋಣ ಈ ಥರ ಹಾಕಿದೆ ಬರುತ್ತಾ ಅಂತ ನೋಡ್ತಾ ಇದ್ದೆ. ನೋಡಿ, ನಾನಿಲ್ಲಿ ಹಾಗಲಕಾಯಿ ಚಿಪ್ಸ್ ಮಾಡಿದ್ದೀನಿ. ಹಾಗೆ ಸ್ವಲ್ಪ ಬೋಂಡನೂ ಕೂಡ ಮಾಡಿದೆ. ಅದಕ್ಕೆ ಅಕ್ಕಿ ಹಿಟ್ಟೆಲ್ಲ ಹಾಕ್ಕೊಂಡು ಸ್ವಲ್ಪ ಕಡಲೆ ಹಿಟ್ಟು ಹಾಕ್ಕೊಂಡು ಸ್ವಲ್ಪ ಬೋಂಡ ಮಾಡಿದೆ. ಹಾಗೆ ಸ್ವಲ್ಪ ಚಿಪ್ಸ್ ಮಾಡಿದೆ. ಜೊತೆ ಕಡಿಯೋಕೆ 2 ಮಿರ್ಚಿನೂ ಕೂಡ ಕರೆದಿಟ್ಟಾಯಿತು. ಎಷ್ಟು ಚೆನ್ನಾಗಿರುತ್ತೆ ಸ್ನ್ಯಾಕ್ಸ್ ನೋಡೋದಕ್ಕೆ ಅಂತ ಹೇಳಿದರೆ ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ. ಸ್ವಲ್ಪನೂ ಕಹಿ ಅಂತಲ್ಲ, ಚೆನ್ನಾಗಿ ಬರುತ್ತೆ. ಇನ್ನೂ ನಿಮಗೆ ಬಿಸಿಲಿನ ಸಹಾಯ ಇತ್ತು ಅಂದರೆ ಒಣಗಾಕ್ತಿದ್ರಿ. ಡಯಾಬಿಟಿಕ್ ಪೇಷಂಟ್ಗಳಿದ್ದರೆ ಒಂದು ಒಳ್ಳೆ ಸ್ನ್ಯಾಕ್ಸ್ ಆಗುತ್ತೆ ಇದು. ನಾನು ಹೇಳ್ದಂಗೆ ಕಟ್ ಮಾಡಿ ಬಿಸಿಲಲ್ಲಿ ಒಣಗಿಸ್ರಿ ಒಂದು ದಿವಸ. ಚೆನ್ನಾಗಿ ಬಿಸಿಲಲ್ಲಿ ಅದೇನಾದರೂ ಒಣಗಿದ್ರೆ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ, ತೋರಿಸ್ತಾ ಇರೋದು ಬಜ್ಜಿ. ಇದು ಕೂಡ ಅಷ್ಟೇ ಸಖತ್ತಾಗಿರುತ್ತೆ ಟೀ ಜೊತೆಗೆ ತಿನ್ನೋದಕ್ಕೆ. ಹಾಗೆ ಮಾಡ್ತಾನೆ ನಾವು ಅರ್ಧ ಖಾಲಿ ಮಾಡಿದ್ವಿ. ಇನ್ನು ಇರೋದನ್ನು ಶೋ ಆಗಿ ತೋರಿಸ್ತಾ ಇದ್ದೀವಿ. ಈ 2 ಥರ ನಾನು ಒಂದು ಸ್ನ್ಯಾಕ್ಸನ್ನು ಮಾಡಿದೆ. ಸಖತ್ತಾಗೆ ಟೇಸ್ಟಿಯಾಗಿ ಹಾಗೆ ಸುಲಭವಾಗೂ ಕೂಡ ಮಾಡ್ಕೋಬೋದು. ನಮ್ಮ ಕೆಲಸಗಳ ಮಧ್ಯೆ ಇದಕ್ಕೊಂದು ಜೋಡಿಸಿ ಇಟ್ಟರಾಯ್ತು. ಸಂಜೆ ಸ್ನ್ಯಾಕ್ಸು ಸೂಪರಾಗಿರುತ್ತೆ ಟೀ ಜೊತೆಗೆ ಅಂತ ಹೇಳೋದು ಕೂಡ ಇಷ್ಟಪಡ್ತಾ ಇದ್ದೀನಿ. ನೋಡ್ತಾ ಇರ್ಬೋದು ಇಷ್ಟು ಕ್ರಿಸ್ಪಿಯಾಗಿರುತ್ತೆ. ಆದರೆ ಭಾಳ ಹೊತ್ತಿರಲ್ಲ ಅಂತ ನಾನು ಈಗಾಗಲೇ ಹೇಳಿದ್ದೀನಿ. ನಾನು ಆವಾಗಲೇ ತಿನ್ನೋದಕ್ಕೆ ಮಜವಾಗಿರುತ್ತೆ, ಮಾತ್ರ ಗೊತ್ತೇ ಆಗಲ್ಲ. ಎಲ್ಲರೂ ಬಾಯಾಡ್ತಾರೆ. ಅಲ್ಲಲ್ಲಿ ಹೋಗಿ ಆ ಕಹಿ ಕೂತಾಗ ತುಂಬ ಹೊತ್ತು ನಮಗೆ ಆ ಪ್ರೊಸೆಸಿಂಗ್ ನಡೀತಾ ಇರುತ್ತಲ್ಲ ಕಹಿದು,
ನಮಗೆ ಒಳ್ಳೆ ಬೆನಿಫಿಟ್ ಸಿಗುತ್ತೆ ಕೂಡ. ಕಹಿ ಅಂತಲೂ ಅನಿಸಲ್ಲ, ಬಟ್ ಆ ಅಂಶ ಇರುತ್ತೆ ನಮ್ಮ ಬಾಯಲ್ಲಿ ತುಂಬ ಹೊತ್ತು ಅಂತ ಹೇಳೋದಕ್ಕೂ ಇಷ್ಟಪಡ್ತೀನಿ. ನೋಡಿ ಮಾಡ್ಕೊಳ್ಳಿ, ಸುಲಭವಾದಂಥ ವಿಧಾನದಲ್ಲಿ ಒಂದು ಹಾಗಲಕಾಯಿ ಚಿಪ್ಸ್. ದಿನ ಮೆಣಸಿನ್ಕಾಯಿ ಬಜ್ಜಿ, ಬದನೆಕಾಯಿ ಬಜ್ಜಿಯ ಬಾಳೆಕಾಯಿ ಬಜ್ಜಿ ಈ ಥರ ಎಲ್ಲ ಮಾಡ್ತೀವಲ್ವ, ಹಾಗೆಯೇ ಹಾಗಲಕಾಯಿ ಬಜ್ಜಿನೂ ಕೂಡ ರೆಸಿಪಿ ಒಳಗೆ ಸೇರಿಸ್ಕೊಂಡು ಚಿಕ್ಕ ಮಕ್ಕಳಿಗೆ ಇವಾಗಿಂದ ರೂಢಿ ಮಾಡಿದರೆ ತರಕಾರಿಗಳ ಮೇಲೆ ಅವ್ರಿಗೂ ತುಂಬ ಒಲವು ಬರುತ್ತೆ, ಹೆಲ್ದಿಯಾಗಿರುತ್ತೆ ಅಂತಲೂ ಕೂಡ ಹೇಳೋದಕ್ಕೆ ಇಷ್ಟಪಡ್ತೀನಿ. ಬನ್ನಿ, ನಾನು ಮಾಡಿರೋ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದ್ಕೊತೀನಿ. ಹಾಗೆಯೇ ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರೋ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ನಾನು ಮಾಡಿರೋ ವಿಡಿಯೋ ಇಷ್ಟ ಆದರೆ ಲೈಕ್ ಕೂಡ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ನಾನು ಮುಂದೆ ಬರೋ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್, ಮತ್ತೆ ಸಿಗೋಣ.